ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಈಸಿ ಮ್ಯಾಥ್ಸ್ ಬೈ ರಶ್ಮಿ. ಸೊ ಲಾಸ್ಟ್ ವೀಡಿಯೋದಲ್ಲಿ ನಾವು ಹೆಚ್ ಸಿ ಎಫ್ ಮತ್ತು ಎಲ್ ಸಿ ಎಮ್ ಬಗ್ಗೆ ಡೆಫಿನಿಷನ್, ಮೀನಿಂಗು, ಆಮೇಲೆ ಕೆಲವೊಂದು ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಮಾಡಿದ್ವಿ. ಈಗ ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ಸ್ ಯಾವುದಿದೆ ಅದನ್ನು ಯಾವ ಥರ ಸಾಲ್ವ್ ಮಾಡೋದು ಅಂತ ನೋಡೋಣ. ಫಸ್ಟು ಹೆಚ್ ಸಿ ಎಫ್ ತೊಗೊತೀನಿ. ಹೆಚ್ ಸಿ ಎಫ್ ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ಸಲ್ಲಿ ಯಾವುದು ಕೀವರ್ಡ್ಸ್ ಇರಬಹುದು ಅಂತಂದರೆ ಮ್ಯಾಕ್ಸಿಮಮ್ ಲೆಂತ್, ಗ್ರೇಟೆಸ್ಟ್ ಕ್ವಾಂಟಿಟಿ, ಈಕ್ವಲ್ ಡಿಸ್ಟ್ರಿಬ್ಯೂಷನ್, ಲಾರ್ಜೆಸ್ಟ್ ಕೆಪಾಸಿಟಿ, ಲಿವಿಂಗ್ ರಿಮೈಂಡರ್, ಸೇಮ್ ರಿಮೈಂಡರ್, ಈ ಥರ ಕೆಲವೊಂದು ಕೀವರ್ಡ್ಸ್ ಇರುತ್ತೆ. ಯೂಶ್ವಲಿ ಗ್ರೇಟೆಸ್ಟ್ ನಂಬರ್ ಯಾವುದು ಅಂತ ಹೇಳಿ ಕೇಳುವಂತಹ ಕ್ವಶನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾನು ಒಂದು ಕ್ವಶನ್ ತೊಗೊಂಡಿದ್ದೀನಿ. 2 wires are 12 meter and 16 meter long. The wires are to be cut into pieces of equal length. Find the maximum length of each piece. ಓಕೆ, ಸೊ ನಾವಿಲ್ಲಿ ನೋಡ್ಬೋದು ಮ್ಯಾಕ್ಸಿಮಮ್ ಅನ್ನೋ ಕೀವರ್ಡ್ ಇದೆ ಇಲ್ಲಿ. ಓಕೆ, ಸೊ ಎರಡು ವಯರು 12 ಮೀಟರ್ ಒಂದಿದೆ. ಓಕೆ, 12 ಮೀಟರು ಒಂದಿದೆ, ಇನ್ನೊಂದು 16 ಮೀಟರ್ ಇದೆ. ಓಕೆ, ಇದರಲ್ಲಿ ನಾವು ಅಂದರೆ ಈ ಎರಡೂ ನಂಬರ್ನ ಡಿವೈಡ್ ಮಾಡೋ ಒಂದು ನಂಬರ್ ಬೇಕು ನಮಗೆ ಈ ಪ್ರಾಬ್ಲಮ್ನ ಮೀನಿಂಗ್. ಓಕೆ, ಅಂದರೆ ಇದು ಕೂಡ ಈಕ್ವಲ್ ಆಗಿ ಕಟ್ ಆಗಬೇಕು, ಇದು ಕೂಡ ಈಕ್ವಲ್ ಆಗಿ ಕಟ್ ಆಗಬೇಕು. ಓಕೆ, ಸೊ 12 ಮತ್ತು 16 ಎರಡನ್ನೂ ಸೇಮ್ ನಂಬರು ಡಿವೈಡ್ ಮಾಡಬೇಕು ಅಂತಂದರೆ ಮೀನಿಂಗ್ ಏನು? ಹೆಚ್ ಸಿ ಎಫ್. ಓಕೆ, ಸೊ ನಾವೀಗ ಈ ನಂಬರ್ಸ್ಗೆ ಹೆಚ್ ಸಿ ಎಫ್ ಫೈಂಡ್ ಔಟ್ ಮಾಡಬೇಕು. ಸೊ ನಾರ್ಮಲ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ತೀವಿ. ಸೊ 12 = 2 × 2 × 3 ಬಂತು. ನೆಕ್ಸ್ಟು 16ಗೂ ಕೂಡ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ತೀವಿ. ಫ್ಯಾಕ್ಟರ್ಸ್ 2 × 2 × 2 × 2 ಬಂತು. ಓಕೆ, ಸೊ ಕಾಮನ್ ಆಗಿ ನಮಗೆ ಎಷ್ಟಿದೆ? 2 ಮತ್ತು 2 ಮಾತ್ರ ಎರಡು ಕಾಮನ್ ಇದೆ. ಸೊ ಹಾಗಾಗಿ ಹೆಚ್ ಸಿ ಎಫ್ 4 ಆಯಿತು. ಸೊ ನಾವು ಇದರಲ್ಲಿನೂ 4 ಸೆಂಟಿಮೀಟರ್ದು ಎಷ್ಟು ಕಟ್ ಮಾಡ್ಬೋದು? 4 3s 12 ಅಲ್ವಾ? ಸೊ ಹಾಗಾಗಿ ನಾವು 3 ಪೀಸಸ್ ಕಟ್ ಮಾಡ್ಬೋದು 4 ಸೆಂಟಿಮೀಟರ್ ಲೆಂತ್ದು. ಇದರಲ್ಲಿ 4 ಪೀಸಸ್ ಕಟ್ ಮಾಡ್ಬೋದು. ಸೊ ದಿಸ್ ಇಸ್ ದ ಮೀನಿಂಗ್ ಆಫ್ ದಿಸ್ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಕ್ವೆಶನ್, ಫೈಂಡ್ ದ ಲಾರ್ಜೆಸ್ಟ್ ನಂಬರ್ ದಟ್ ಡಿವೈಡ್ಸ್ 348 and 626, ಲೀವಿಂಗ್ ರಿಮೈಂಡರ್ಸ್ 3 and 5 ರೆಸ್ಪೆಕ್ಟಿವ್ಲಿ. ಓಕೆ, ಸೊ ಇದು ಎರಡೂ ನಂಬರ್ನ ಡಿವೈಡ್ ಮಾಡ್ತಿರಬೇಕು. ಜೊತೆಗೆ ಈ ನಂಬರ್ನ ಡಿವೈಡ್ ಮಾಡಿದಾಗ 3 ರಿಮೈಂಡರ್ ಬರಬೇಕು, ಹಾಗೆಯೇ ಈ ನಂಬರ್ನ ಡಿವೈಡ್ ಮಾಡಿದಾಗ 5 ರಿಮೈಂಡರ್ ಬರಬೇಕು ಅಂತ ಕೇಳಿದ್ದಾರೆ. ಓಕೆ, ಸೊ ಇದು ರಿಮೈಂಡರ್ ಬರಬೇಕು ಅಂತ ಅಂದರೆ ಈ ನಂಬರಲ್ಲಿ ನಾವೇನು ಮಾಡಬೇಕು? ಫಸ್ಟೇ ಸಬ್ಟ್ರಾಕ್ಟ್ ಮಾಡಿಬಿಡಬೇಕು. ಓಕೆ, ಸೊ 626ಅಲ್ಲಿ 5ನ ಸಬ್ಟ್ರಾಕ್ಟ್ ಮಾಡ್ಕೋಬೇಕು, 348ಅಲ್ಲಿ 3ನ ಸಬ್ಟ್ರಾಕ್ಟ್ ಮಾಡ್ಕೋಬೇಕು. ಓಕೆ, ಸೊ ಇಲ್ಲಿ ಕೀವರ್ಡ್ ಏನಿದೆ? ನಮಗೆ ಲಾರ್ಜೆಸ್ಟ್ ನಂಬರ್ ಅಂತ ಇದೆ. ಓಕೆ, ಸೊ ನಾನು 348ಅಲ್ಲಿ 3 ಸಬ್ಟ್ರಾಕ್ಟ್ ಮಾಡಿದ್ರೆ 345 ಬಂತು. ನೆಕ್ಸ್ಟು 326ಅಲ್ಲಿ 5 ಸಬ್ಟ್ರಾಕ್ಟ್ ಮಾಡಿದ್ರೆ 621 ಬಂತು. ಸೊ ಇದರದ್ದು ಹೆಚ್ ಎಫ್ನ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ನಾರ್ಮಲ್ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದ್ರೆ ನಮಗೆ ಫ್ಯಾಕ್ಟರ್ಸು 5 × 3 × 23 ಬಂತು. ನೆಕ್ಸ್ಟು 621ಗೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿಕೊಂಡ್ರೆ 3 × 3 × 3 × 23 ಬಂತು. ಓಕೆ, ಸೊ ಇದೆರಡರಲ್ಲೂ ಕಾಮನ್ ನಮಗೆ 3 ಮತ್ತು 23 ಇದೆ. So 3 × 23 is 69. Okay, this 69 divides 348 and 628, but leaving a reminders 3 and 5. Okay, ನೋಡೋಣ. 348ನ 69ಇಂದ ಡಿವೈಡ್ ಮಾಡ್ತೀನಿ. ಓಕೆ, 69 5 ಮಾಡಿದ್ರೆ ನಮಗೆ 345 ಬರುತ್ತೆ. ಓಕೆ, ಸೊ ಈಗ 8ಅಲ್ಲಿ 5 ಹೋದರೆ ಎಷ್ಟು ಬಂತು ರಿಮೈಂಡರು? 3. ಸೊ ಅವ್ರು ಹೇಳಿರೋದು 3. ನೆಕ್ಸ್ಟು 69ಇಂದ 626ನ ಡಿವೈಡ್ ಮಾಡಿದ್ರೆ 69 9s 621. ಓಕೆ, ಸೊ ಇದನ್ನು ನಮಗೆ ರಿಮೈಂಡರು 5 ಬರುತ್ತೆ. ಸೊ ಇದು ನಮಗೆ ಎಚ್ ಸಿ ಎಫ್ ಬಂದಿರೋದು ಕರೆಕ್ಟ್ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಒನ್, ದ ಲೆಂತ್, ಬ್ರೆಡ್ತ್ ಆ್ಯಂಡ್ ಹೈಟ್ ಆಫ್ ಅ ರೂಮ್ ಆರ್ 825 cm, 675 cm and 450 cm ರೆಸ್ಪೆಕ್ಟಿವ್ಲಿ. ಫೈಂಡ್ ದ ಲಾರ್ಜೆಸ್ಟ್ ಟೇಪ್ ವಿಚ್ ಕ್ಯಾನ್ ಮೆಷರ್ ದ 3 dimension ಆಫ್ ದ ರೂಮ್ ಎಕ್ಸಾಕ್ಟ್ಲಿ. ಸೊ ನಮಗೆ ಒಂದು ಟೇಪ್ನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ದ್ಯಾಟ್ ಎಲ್ಲ ಡೈಮೆನ್ಷನ್ನು ಲೆಂತು, ಬ್ರೆಡ್ತು, ಹೈಟು ಎಲ್ಲ ಡೈಮೆನ್ಷನ್ಸ್ನು ಎಕ್ಸಾಕ್ಟಾಗಿ ಮೆಷರ್ ಮಾಡಬೇಕು. ಓಕೆ, ಸೊ ಇಲ್ಲಿ ನಮಗೆ ಕೀವರ್ಡ್ ಏನು ಅಂತ ಅಂದರೆ ಲಾಂಗೆಸ್ಟ್. ಓಕೆ, ಸೊ ನಾವು ಇದರಲ್ಲಿ ಹೆಚ್ ಸಿ ಎಫ್ನೇ ಫೈಂಡ್ ಔಟ್ ಮಾಡಬೇಕು. ಸೊ ಹೆಚ್ ಸಿ ಎಫ್ನ ನಾವು ಫಸ್ಟು 825ಗೆ ಪ್ರೈಮ್ ಫ್ಯಾಕ್ಟರೈಸೇಷನ್ ತೊಗೊಂಡಿದ್ದೀವಿ. ಸೊ 825 = 5 × 5 × 3. ನೆಕ್ಸ್ಟು 675ಗೂ ಕೂಡ ಪ್ರೈಮ್ ಫ್ಯಾಕ್ಟರೈಸೇಷನ್ ತೊಗೊಂಡಿದ್ದೀವಿ. 5 × 5 × 3 × 3 × 3. ನೆಕ್ಸ್ಟ್ 450ಗೂ ಪ್ರೈಮ್ ಫ್ಯಾಕ್ಟರೈಸೇಷನ್ ತೊಗೊಂಡಿದ್ದೀವಿ. 5 × 5 × 3 × 3 × 2. ಇದಿಷ್ಟರಲ್ಲಿ ಕಾಮನ್ ಇರುವಂಥದ್ದು ನಮಗೆ 5 2 ಟೈಮ್ಸ್ ಇದೆ ಮತ್ತು 3 ಇದೆ. ಸೊ 5 5s 25, 25 × 3 is 75. ಓಕೆ, 75 ಸೆಂಟಿಮೀಟರ್ ಇರುವಂತಹ ನಾವು ಟೇಪ್ನ ತೊಗೊಂಡ್ರೆ ಎಕ್ಸಾಕ್ಟಾಗಿ 825, 675 ಮತ್ತು 450 ಇದಿಷ್ಟು ಲೆಂತನ್ನ ನಾವು ಕರೆಕ್ಟಾಗಿ ಮೆಷರ್ ಮಾಡ್ಬೋದು. ನೆಕ್ಸ್ಟ್ ಒನ್, ಫೈಂಡ್ ದ ಗ್ರೇಟೆಸ್ಟ್ ನಂಬರ್ ದಟ್ ಡಿವೈಡ್ಸ್ 43, 91 and 183 ಸೊ ದ್ಯಾಟ್ ಇಟ್ ಲೀವ್ಸ್ ದ ಸೇಮ್ ರಿಮೈಂಡರ್ ಇನ್ ಈಚ್ ಕೇಸ್. ಓಕೆ, ಸೊ ಇದರಲ್ಲಿ ನಾವು ಕೀವರ್ಡ್ ನೋಡೋದಾದರೆ ಗ್ರೇಟೆಸ್ಟ್ ನಂಬರ್ ಅಂತ ಇದೆ. ಸೊ ಇಟ್ ಇಸ್ ಒಬ್ವಿಯಸ್ಲಿ ಹೆಚ್ ಸಿ ಎಫ್. ಓಕೆ, ಸೊ ಈ ಎಲ್ಲ ನಂಬರ್ನು ಡಿವೈಡ್ ಮಾಡ್ತಾ ಇದೆ ಅಂದರೆ ನಾವು ಹೆಚ್ ಸಿ ಎಫ್ನ ಫೈಂಡ್ ಔಟ್ ಮಾಡಬೇಕು. ಬಟ್ ಏನು ಅಂದರೆ ಇಲ್ಲಿ ಹೆಚ್ ಸಿ ಎಫ್ ಇದೆಲ್ಲ ನಂಬರ್ನು ಡಿವೈಡ್ ಮಾಡಿದಾಗ ಸೇಮ್ ರಿಮೈಂಡರ್ನ ಕೊಡ್ತಾ ಇದೆ. ಓಕೆ, ಸೊ ನಾವು ಹೆಚ್ ಸಿ ಎಫ್ನ ಎನ್ ಅಂತ ತೊಗೋತಾ ಇದ್ದೀನಿ, ಹಾಗೆಯೇ ರಿಮೈಂಡರ್ನ ಆರ್ ಅಂತ ತೊಗೊತಾ ಇದ್ದೀನಿ. ಓಕೆ, ಸೊ ಎನ್ ಡಿವೈಡ್ಸ್ 43 - ಆರ್, ಯಾಕೆಂದರೆ ಇದು ರಿಮೈಂಡರ್ನ ಕೊಡ್ತಾ ಇದೆ ನಮಗೆ, ಆರ್ ಅಂತ ರಿಮೈಂಡರ್ನ ಕೊಡ್ತಾ ಇದೆ. ಸೊ ರಿಮೈಂಡರ್ನ ನಾವು ಸಬ್ಟ್ರಾಕ್ಟ್ ಮಾಡಿದ್ರೆ ಕರೆಕ್ಟಾಗಿ ಎನ್ ಡಿವೈಡ್ಸ್ 43 - ಆರ್. ಅದೇ ರೀತಿ ಎನ್ ಡಿವೈಡ್ಸ್ 91 - ಆರ್ ಆ್ಯಂಡ್ ಎನ್ ಡಿವೈಡ್ಸ್ 183 - ಆರ್.
ಓಕೆ, ಸೊ ಇದರಲ್ಲಿ ನಾವು ಏನು ನೋಡ್ತಿದ್ದೀವಿ ಅಂದರೆ ಡಿವಿಸಿಬಿಲಿಟಿ ಪ್ರಾಪರ್ಟಿ ಆಫ್ ಸಬ್ಟ್ರಾಕ್ಷನ್. ಓಕೆ, ಇಫ್ ಪಿ ಡಿವೈಡ್ಸ್ ಎ ಆ್ಯಂಡ್ ಪಿ ಡಿವೈಡ್ಸ್ ಬಿ, ದಿಸ್ ಇಂಪ್ಲೈಸ್ ಪಿ ಡಿವೈಡ್ಸ್ ಎ ಮೈನಸ್ ಬಿ. ಓಕೆ, ಇದನ್ನು ನಾವು ಇಲ್ಲಿ ಅಪ್ಲೈ ಮಾಡಿಕೊಂಡಾಗ ಎನ್ ಡಿವೈಡ್ಸ್ 91 ಮೈನಸ್ 43, ಅಂದರೆ ಈ ಟರ್ಮ್ನ ಇದರಲ್ಲಿ ನಾವು ಸಬ್ಟ್ರಾಕ್ಟ್ ಮಾಡ್ತೀವಿ. ಸಬ್ಟ್ರಾಕ್ಟ್ ಮಾಡಿದಾಗ ನಮಗೆ 91 ಮೈನಸ್ 43 ಉಳ್ಕೊಳ್ಳುತ್ತೆ. ಓಕೆ, ಸೊ ಎನ್ ಡಿವೈಡ್ಸ್ ದಿಸ್, ದಟ್ ಈಸ್ 48. ಇನ್ ದ ಸೇಮ್ ವೇ ದಿಸ್ ಮೈನಸ್ ದಿಸ್, ಎನ್ ಡಿವೈಡ್ಸ್ 183 ಮೈನಸ್ 91, ದಟ್ ಈಸ್ 92. In the same way, n divides 183 minus 43 minus r, that is 183 minus 43, which is equal to 140. Okay, so n divides these numbers. n divides these numbers is nothing but n is a HCF. Okay, so we have to find HCF of these three numbers. So ಇದೆಲ್ಲ ನಂಬರ್ಗೆ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿಬಿಟ್ಟು HCFನ ಫೈಂಡ್ ಔಟ್ ಮಾಡೋಣ. ಓಕೆ, ಸೊ ಕಾಮನ್ ಫ್ಯಾಕ್ಟರ್ಸ್ ಏನಿದೆ 2 ಇದೆ. ಓಕೆ, ಮತ್ತು ಅಂದರೆ 2 times 2 ಇದೆ. ಸೊ ದಟ್ ಈಸ್ ನಥಿಂಗ್ ಬಟ್ 4. ಸೊ HCF ಈಸ್ 4. ಇದೇ ರೀತಿ ನಮಗೆ ಎಲ್ ಸಿ ಎಮ್ ಪ್ರಾಬ್ಲಮ್ಸ್ಗೆ ಏನು ಕೀವರ್ಡ್ಸ್ ಬರುತ್ತೆ ಅಂತಂದರೆ ಟುಗೆದರ್, ಸೈಮಲ್ಟೇನಿಯಸ್ಲಿ, ಕೋಇನ್ಸೈಡ್, ಓವರ್ಲ್ಯಾಪ್, ಸ್ಮಾಲೆಸ್ಟ್, ಮಿನಿಮಮ್, ಲೀಸ್ಟ್, ಫ್ಯೂಯೆಸ್ಟ್, ಅಥವಾ ಕೆಲವೊಂದು ಎಕ್ಸಾಂಪಲ್ಸ್ ಅಂದರೆ ಈ ಟ್ರಾಫಿಕ್ ಲೈಟ್ಸು ಒಂದು ಸತಿ ಆನ್ ಆಗಿರುತ್ತೆ, ಮತ್ತೆ ಯಾವಾಗ ಒಟ್ಟಿಗೆ ಆನ್ ಆಗುತ್ತೆ. ನೆಕ್ಸ್ಟು ಬೆಲ್, ಒಂದು ಬೆಲ್ ಈಗ ಹೊಡೆದಿರ್ತಾರೆ, ನೆಕ್ಸ್ಟು ಸ್ವಲ್ಪ ಹೊತ್ತು ಬಿಟ್ಟು ಇನ್ನೊಂದು ಬೆಲ್ ಹೊಡೆದಿರ್ತಾರೆ. ಸೊ ಒಟ್ಟಿಗೆ ಮತ್ತೆ ಯಾವಾಗ ಬೆಲ್ ಆಗುತ್ತೆ ಅಥವಾ ಎಷ್ಟು ಟೈಮ್ ಆದಮೇಲೆ ಬೆಲ್ ಆಗುತ್ತೆ. ಅಲಾರಾಮ್ಸ್, ಸರ್ಕ್ಯುಲರ್ ಟ್ರ್ಯಾಕ್ಸ್, ಇಬ್ಬರು ಜನ ಒಟ್ಟಿಗೆ ರೇಸ್ ಸ್ಟಾರ್ಟ್ ಮಾಡಿರ್ತಾರೆ, ಎಷ್ಟು ಟೈಮ್ ಆದಮೇಲೆ ಅವರು ಮತ್ತೆ ಒಂದೇ ಕಡೆ ಕೋಯಿನ್ಸೈಡ್ ಆಗ್ತಾರೆ. ಈ ಥರ ಕೆಲವೊಂದು ಡಿಫ್ರೆಂಟ್ ಎಕ್ಸಾಂಪಲ್ಸು ನಮಗೆ ಅಪ್ಲಿಕೇಶನ್ ಬೇಸ್ಡ್ ಬರುತ್ತೆ ಎಲ್ ಸಿ ಎಮಲ್ಲಿ. ಓಕೆ, ಒಂದೊಂದೇ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಡಿಟರ್ಮೈನ್ ದ ಸ್ಮಾಲೆಸ್ಟ್ 3-digit ನಂಬರ್ ವಿಚ್ ಈಸ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ 6, 8 ಆ್ಯಂಡ್ 12. ಓಕೆ, ಇಲ್ಲಿ ಡೈರೆಕ್ಟ್ ಕ್ವಶನೇ ಇದೆ. ಸೊ ಈ 3 ನಂಬರ್ಸಿಂದನೂ ನಮಗೆ ಡಿವಿಸಿಬಲ್ ಆಗುವಂಥ ನಂಬರು, ಬಟ್ ದಟ್ ಇಸ್ 3-digit ನಂಬರ್ನ ನಾವು ಫೈಂಡ್ ಔಟ್ ಮಾಡಬೇಕು. ದಟ್ ಇಸ್ ನಥಿಂಗ್ ಬಟ್ ಎಲ್ ಸಿ ಎಮ್. ಓಕೆ, ಸೊ ಎಲ್ ಸಿ ಎಮ್ ನಾನು 6ಗೆ ಫ್ಯಾಕ್ಟರೈಸೇಷನ್ ಮಾಡಿದ್ದೀನಿ, 8ಗೆ ಫ್ಯಾಕ್ಟರೈಸೇಷನ್ ಮಾಡಿದ್ದೀನಿ, 12ಗೆ ಫ್ಯಾಕ್ಟರೈಸೇಷನ್ ಮಾಡಿ ಹೈಯೆಸ್ಟ್ ಫ್ಯಾಕ್ಟರ್ಸ್ನ ತೊಗೊಂಡಿದ್ದೀನಿ. ಓಕೆ, ಹೀಗೂ ಮಾಡ್ಬೋದು, ಇಲ್ಲಾಂದರೆ ನಾವು ಡೈರೆಕ್ಟಾಗಿ ಎಲ್ ಸಿ ಎಮ್ ಈ ಥರನೂ ನಾವು ಮಾಡ್ಬೋದು. ಸೊ ಈ ಥರ ಮಾಡಿದ್ರೆ 2 3 6, 2 4 8, 2 6 12. ನೆಕ್ಸ್ಟ್ ಅಗೇನ್ 2 ಇಂದ ಮಾಡ್ತೀನಿ, 3 ಹೋಗಲ್ಲ. ಸೊ ನಾನು 3 ಮತ್ತು 3ನ ಹಾಗೆ ಉಳಿಸ್ಕೊತೀನಿ, 2 3 6. ಓಕೆ, ಸೊ ನೆಕ್ಸ್ಟ್ ಅಗೇನ್ 3 ಇಂದ ಮಾಡೋಣ, ಅಗೇನ್ 2 ಇಂದ. ನಾವು ಇದನ್ನು ಕಂಟಿನ್ಯೂ ಮಾಡ್ಬೋದು, ಅಥವಾ ಇಲ್ಲಿ ಪ್ರೈಮ್ ನಂಬರ್ಸ್ ಬಂದರೆ ಸ್ಟಾಪ್ ಕೂಡ ಮಾಡ್ಬೋದು. ಸೊ ಎಲ್ ಸಿ ಎಮ್ ಈಸ್ ಈಕ್ವಲ್ ಟು ಹೌ ಮಚ್? 2 ಇಂಟು 2 ಇಂಟು 2 ಇಂಟು 3, ದಟ್ ಇಸ್ 2 2 4, 4 2 8, 8 3 24. ಓಕೆ, ಸೊ ನಮಗೆ ಎಲ್ ಸಿ ಎಮ್ 24 ಬಂತು. ಆ್ಯಕ್ಚುಲಿ ದಿಸ್ ಇಸ್ ದ ಶಾರ್ಟ್ಕಟ್ ಮೆಥಡ್. ನಾವು ಇದರಲ್ಲಿ ಬೇಗ ನಮಗೆ ಎಲ್ ಸಿ ಎಮ್ ಸಿಕ್ಬಿಡುತ್ತೆ. ಇಲ್ಲಿ 3 ಫ್ಯಾಕ್ಟರೈಸ್ ಮಾಡಿ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗು. ಸೊ ಐ ಪ್ರಿಫರ್ ದಿಸ್ ಮೆಥಡ್ ಓನ್ಲಿ. ಓಕೆ, ಸೊ ಈಗ ನಮಗೆ 24 ಎಲ್ ಸಿ ಎಮ್ ಬಂದಿದೆ, ಬಟ್ ಅವ್ರು ಕೇಳಿರೋದು ಸ್ಮಾಲೆಸ್ಟ್ 3-digit ನಂಬರ್. ಓಕೆ, ಸೊ ಎಲ್ ಸಿ ಎಮ್ ಬಂದಿದೆ ಅಂದರೆ ಇದನ್ನೇ ನೆಕ್ಸ್ಟ್ ನಾವು ಮಲ್ಟಿಪಲ್ಸ್ ತೊಗೊಂಡೆ 24ದು ಮಲ್ಟಿಪಲ್ಸ್ ತೊಗೊತಾ ಹೋಗೋಣ. ಯಾವುದು ನಮಗೆ ಫಸ್ಟ್ 3-digit ಬರುತ್ತೋ ಅದೇ ನಮಗೆ ಸ್ಮಾಲೆಸ್ಟ್ 3-digit ನಂಬರ್ ಆಗುತ್ತೆ. ಓಕೆ, ಸೊ ಮಲ್ಟಿಪಲ್ಸ್ ತೊಗೊಂಡ್ರೆ 24 2 48 ಆಗುತ್ತೆ, 24 3 72 ಆಗುತ್ತೆ, 24 4 96 ಆಗುತ್ತೆ. ಟಿಲ್ ಹಿಯರ್ ಇಟ್ ವಾಸ್ ಜಸ್ಟ್ 2-digit ಓನ್ಲಿ. ನೆಕ್ಸ್ಟ್ 24 5 ಮಾಡಿದ್ರೆ ನಮಗೆ 120 ಬಂತು. ದಿಸ್ ಇಸ್ ದ 3-digit. ಓಕೆ, ಫಸ್ಟ್ ನಂಬರ್ ನಮಗೆ ಇದೇ ಬರುತ್ತೆ 3-digit. ಹಾಗಾಗಿ ದಿಸ್ ಇಸ್ ದ ಸ್ಮಾಲೆಸ್ಟ್ 3-digit ನಂಬರ್ ವಿಚ್ ಇಸ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ 6, 8 ಆ್ಯಂಡ್ 12. Next one, 3 boys step off together from the same spot. Their steps measure 63 cm, 70 cm and 77 cm respectively. What is the minimum distance each should cover so that all can cover the distance in complete steps? ಅಂದರೆ ಒಂದು ಸ್ಪಾಟಿಂದ 3 ಜನನು ವಾಕಿಂಗ್ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಅಂದರೆ ವಾಕ್ ಮಾಡೋಕ್ಕೆ ಶುರು ಮಾಡ್ತಾರೆ. ಒಬ್ಬೊಬ್ರದ್ದು ಸ್ಟೆಪ್ ಅಂದರೆ ಒಂದು ಸ್ಟೆಪ್ಪಿನ ಮೆಷರ್ಮೆಂಟು 63 ಇದೆ, ಇನ್ನೊಬ್ರದ್ದು 70 cm ಇದೆ, ಇನ್ನೊಬ್ರದ್ದು 77 cm ಇದೆ. ಓಕೆ, ಸೊ ಈ 3 ಜನ ಮತ್ತು ಇಲ್ಲಿ ಅವರು ಸ್ಟಾರ್ಟ್ ಮಾಡಿದವರು ಒಟ್ಟಿಗೆ ನೆಕ್ಸ್ಟು ಎಲ್ಲಿ ಸೇಮ್ ಡಿಸ್ಟೆನ್ಸ್ ಕವರ್ ಮಾಡ್ತಾರೆ. ಸೊ ದಟ್ ಅವ್ರದ್ದು ಸ್ಟೆಪ್ಸು ಕಂಪ್ಲೀಟ್ ಆಗಿರಬೇಕು, ಅಂದರೆ ಅರ್ಧ ಸ್ಟೆಪ್ಪು ಆ ಥರ ಆಗಬಾರ್ದು, ಕಂಪ್ಲೀಟ್ ಸ್ಟೆಪ್ಸ್ ಇರಬೇಕು, ಒಂದು ಡಿಸ್ಟೆನ್ಸ್ ಅವರು ಕವರ್ ಮಾಡಬೇಕು, ಮತ್ತು ಅಲ್ಲಿ ಮೀಟ್ ಆಗೋ ಥರ. ಓಕೆ, ಸೊ ದಿಸ್ ಮೀನ್ಸ್ ಈ 3 ನಂಬರು ಡಿವೈಡ್ ಆಗುವಂತಹ ಒಂದು ನಂಬರ್ ನಮಗೆ ಸಿಗಬೇಕು. ಐ ಮೀನ್ ಈ 3 ನಂಬರು ಡಿವೈಡ್ ಮಾಡುವಂತಹ ಒಂದು ನಂಬರ್ ಸಿಗಬೇಕು. ದಟ್ ಇಸ್ ನಥಿಂಗ್ ಬಟ್ ಎಲ್ ಸಿ ಎಮ್. ಓಕೆ, ಸೊ ನಾವೀಗ ಎಲ್ ಸಿ ಎಮ್ನ ಫೈಂಡ್ ಔಟ್ ಮಾಡೋಣ. ನಾರ್ಮಲ್ ಡಿವಿಷನಲ್ಲಿ ನಾವು ಎಲ್ ಸಿ ಎಮ್ನ ಫೈಂಡ್ ಔಟ್ ಮಾಡಿದ್ರೆ ವಿ ಗೆಟ್ ಇಟ್ ಆಸ್ 6930 ಸೆಂಟಿಮೀಟರ್. ಓಕೆ, ಸೊ ಅವರು ಇಲ್ಲಿಂದ ಇಲ್ಲಿಗೆ ಇಷ್ಟು ಡಿಸ್ಟೆನ್ಸ್ನ ಕವರ್ ಮಾಡಿದ್ರೆ ಮಾತ್ರ ಅವರು ಒಟ್ಟಿಗೆ ಮತ್ತೆ ಇಲ್ಲಿ ಜಾಯಿನ್ ಆಗ್ತಾರೆ. ಓಕೆ, ಸೊ ದಿಸ್ ಇಸ್ ದ ಥಿಂಗ್. ನೆಕ್ಸ್ಟ್ ಒನ್, ದ ಟ್ರಾಫಿಕ್ ಲೈಟ್ಸ್ ಅಟ್ 3 different road crossings change after every 48 seconds, 72 seconds and 108 seconds respectively. If they change simultaneously at 7 AM, at what time will they change simultaneously again? ಅಂದರೆ 7 ಗಂಟೆಗೆ 3 ಲೈಟ್ಸು ಫ್ಲ್ಯಾಶ್ ಆದರೆ ನೆಕ್ಸ್ಟು ಮತ್ತೆ ಯಾವ ಟೈಮಿಗೆ ಒಟ್ಟಿಗೆ ಆ 3 ಲೈಟ್ಸು ಫ್ಲ್ಯಾಶ್ ಆಗುತ್ತೆ ಅಂತ ಕೇಳಿದ್ದಾರೆ. ಓಕೆ, ಸೊ ಇದರಲ್ಲಿ ನಾವು ಏನು ಕಂಡುಹಿಡಬೇಕು ಅಂದರೆ ಅಗೇನ್ ಇಟ್ ಇಸ್ ಎಲ್ ಸಿ ಎಮ್ ಓನ್ಲಿ. ಓಕೆ, ಸೊ ನಾವು ಎಲ್ ಸಿ ಎಮ್ನ ಡಿವಿಷನ್ ಪ್ರಾಸೆಸಲ್ಲಿ ಫೈಂಡ್ ಔಟ್ ಮಾಡ್ತೀವಿ. 2 24 48 ಬರುತ್ತೆ, 2 3 6, 2 6 12, ನೆಕ್ಸ್ಟು 2 5 10, 2 4 8, ನೆಕ್ಸ್ಟ್ ಅಗೇನ್ 2 ಇಂದ ಹೋಗುತ್ತೆ, 2 12 24, 2 18 36, 2 27 54, ಆಮೇಲೆ 3 ಇಂದ ಹೋಗುತ್ತೆ, 3 4 12, 3 6 18, 3 9 27, ನೆಕ್ಸ್ಟು 3 ಇಂದ 4 ಹೋಗಲ್ಲ, ಸೊ 4 ಆ್ಯಸ್ ಇಟ್ ಈಸ್ ಬರೀಬೇಕು,
3 2s 6, 3 3s 9. ನೆಕ್ಸ್ಟು 2 2s 4, 2 1s 2, 3 ಆಸ್ ಇಟ್ ಈಸ್. ಸೊ ಇಲ್ಲಿ ಪ್ರೈಮ್ ನಂಬರ್ಗೆ ಸ್ಟಾಪ್ ಆಯಿತು ಅಂದರೆ ನಮಗೂ ಡೈರೆಕ್ಟಾಗಿ ಎಲ್ಸಿಎಮ್ ತಗೋಬೋದು. ಸೊ ಇದಿಷ್ಟು ನಂಬರ್ಸ್ನ ನಾವು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಎಷ್ಟು ಬಂತು ಅಂದರೆ 432 ಸೆಕೆಂಡ್ಸ್ ಬಂತು. ಓಕೆ, 432 ಸೆಕೆಂಡ್ಸ್ ಅಂತ ಅಂದರೆ ನಮಗೆ ಮಿನಿಟ್ಸಲ್ಲಿ ತೊಗೊಂಡ್ರೆ 7.2 ಮಿನಿಟ್ಸ್ ಬಂತು. ಅಂದರೆ 432 ಸೆಕೆಂಡ್ಸ್ನ ಡಿವೈಡೆಡ್ ಬೈ 60 ಮಾಡ್ತೀವಿ, ಬಿಕಾಸ್ 1 ಮಿನಿಟ್ ಇಸ್ ಈಕ್ವಲ್ ಟು 60 ಸೆಕೆಂಡ್ಸ್. ಸೊ ಈ ಥರ ಮಾಡಿದಾಗ ನಮಗೆ 7.2 ಮಿನಿಟ್ಸ್ ಬಂತು. ಸೊ 7 AM ಒಂದು ಸತಿ ಎಲ್ಲ ಲೈಟ್ಸು ಫ್ಲ್ಯಾಶ್ ಆಯಿತು ಅಂದರೆ ನೆಕ್ಸ್ಟು 7 o'clock 7 minutes 12 ಸೆಕೆಂಡ್ಸಿಗೆ ಅದು ಮತ್ತೆ ಎಲ್ಲ ಸೈಮಲ್ಟೇನಿಯಸ್ ಆಗಿ ಫ್ಲ್ಯಾಶ್ ಆಗುತ್ತೆ. ನೆಕ್ಸ್ಟು ರಿಲೇಷನ್ಶಿಪ್ ಬಿಟ್ವೀನ್ HCF, LCM ಆ್ಯಂಡ್ ದ ನಂಬರ್ಸ್. ಓಕೆ, ಸೊ ಪ್ರಾಡಕ್ಟ್ ಆಫ್ HCF ಮತ್ತು LCM ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಕೊಟ್ಟಿದ್ರೆ 2 ನಂಬರ್ಸ್, 3 ನಂಬರ್ಸ್ ಇದ್ದರೆ 3 ನಂಬರ್ಸು ಆಗುತ್ತೆ. ಓಕೆ, ಸೊ ಈ ರಿಲೇಷನ್ ಮೇಲೆ ಕೆಲವೊಂದು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. Next one, the HCF of two numbers is 23 and the other two factors of their LCM are 13 and 14. What is the larger of the two numbers? ಓಕೆ, ಸೊ 2 ನಂಬರ್ ಕೇಳಿದ್ದಾರೆ, ಅದರದ್ದು HCFನ ಕೊಟ್ಟಿದ್ದಾರೆ ಮತ್ತು ಫ್ಯಾಕ್ಟರ್ಸ್ ಆಫ್ ದೇರ್ LCMನ 13 and 14 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಲೆಟ್ ದ ನಂಬರ್ಸ್ ಬಿ M and N ಅಂತ 2 ನಂಬರ್ಸ್ನ ತೊಗೊಳ್ಳೋಣ. HCF 23 ಕೊಟ್ಟಿದ್ದಾರೆ. ಓಕೆ, ಸೊ HCF 23 ಅಂತ ಅಂದರೆ ನಂಬರ್ ಏನಾಗಿರುತ್ತೆ, 23 ಒಂದು ಫ್ಯಾಕ್ಟರ್ ಆಗಿರುತ್ತೆ, ಇನ್ನೊಂದು ಯಾವುದೋ ಒಂದು ನಂಬರು ಫ್ಯಾಕ್ಟರ್ ಆಗಿರಲೇಬೇಕು. ಸೊ ಹಾಗೆಯೇ N = B × 23. ಓಕೆ, ಬಟ್ ಎ ಮತ್ತು ಬಿಗೆ ಯಾವುದೇ ಕಾಮನ್ ಫ್ಯಾಕ್ಟರ್ಸ್ ಇರಲ್ಲ. ಓಕೆ, ಇಫ್ ಕಾಮನ್ ಫ್ಯಾಕ್ಟರ್ಸ್ ಆಗಿದ್ದರೆ ಮತ್ತೆ ನಮಗೆ HCF 23 ಬರಲ್ಲ, ಬೇರೆ ಏನೋ ಬರ್ತಾಯಿತ್ತು. ಸೊ 23 ಆಲ್ರೆಡಿ HCF ಇರೋದ್ರಿಂದ ನಮಗೆ ಎ ಮತ್ತು ಬಿ ಬೇರೆ ಯಾವುದೋ ನಂಬರ್ಸ್ ಇರುತ್ತೆ. ಓಕೆ, ಸೊ LCM ಆಫ್ ದೀಸ್ 2 ನಂಬರ್ಸ್ M and N ಏನಾಗುತ್ತೆ, A × B 23. ಹೌದಲ್ಲ, ಯಾಕೆ ಅಂತ ಅಂದರೆ LCM ಅಂದರೆ ನಮಗೆ ಗೊತ್ತಿದೆ M ಮತ್ತು N ಎರಡೂ ಡಿವೈಡ್ ಮಾಡುವಂತಹ ನಂಬರ್ ಆಗಿರುತ್ತೆ. ಹೌದಲ್ಲ, ಸೊ ಇದು ಡಿವೈಡ್ ಮಾಡಬೇಕು ಅಂದರೆ ಇದೆರಡೂ ಫ್ಯಾಕ್ಟರ್ಸ್ ಆಗಿರಬೇಕು ಇದರಲ್ಲಿ. ಸೊ A × B × 23 ಈಸ್ LCM. ಓಕೆ, ಗಿವನಲ್ಲಿ ಏನಿದೆ, ಅದರ್ 2 ಫ್ಯಾಕ್ಟರ್ಸ್ ಆಫ್ ದೇರ್ LCM ಆರ್ 13 and 14. ಓಕೆ, ಸೊ LCM ಏನಿತ್ತು ಇಲ್ಲಿ, A × B × 23 ಇತ್ತು. ಅದರ್ 2 ಫ್ಯಾಕ್ಟರ್ಸ್ ಅಂದರೆ ಯಾವುದು, A and B. ಸೊ A = 13 ಅಥವಾ B = 14. ಓಕೆ, ಸೊ A ಮತ್ತು B ವ್ಯಾಲ್ಯೂ ನಮಗೆ ಸಿಕ್ಬಿಡ್ತೀವಿ. A = 13 and B = 14. ಸೊ ಇದರಿಂದ ನಮಗೆ ನಂಬರ್ಸ್ ಕೂಡ ಸಿಕ್ತು. 13 × 23 that is 299 and 14 × 23 322. So larger number is 322. Next one, the HCF of two numbers is 15 and their LCM is 1800. If the difference between the two numbers is 45, find the numbers. ಓಕೆ, ಸೊ HCF ಕೊಟ್ಟಿದ್ದಾರೆ 15 ಅಂತ, ಹಾಗೆಯೇ LCM 1800 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನಾವು 2 ನಂಬರ್ಸ್ನ ಫೈಂಡ್ ಔಟ್ ಮಾಡಬೇಕು. ಹೌದಲ್ಲ, ಸೊ 2 ನಂಬರ್ಸು ಮತ್ತು ಆ 2 ನಂಬರ್ಸ್ ಡಿಫ್ರೆನ್ಸ್ ಎಷ್ಟಿದೆ, 45 ಇದೆ. ಸೊ ಲೆಟ್ ದ ನಂಬರ್ಸ್ ಬಿ x ಆ್ಯಂಡ್ x + 45. ಸೊ ದಟ್ ಈ 2 ನಂಬರ್ನ ನಾವು ಡಿಫ್ರೆನ್ಸ್ ತೊಗೊಂಡ್ರೆ 45 ಬರುತ್ತೆ. ಓಕೆ, ಸೊ ನಮಗೆ ಗೊತ್ತಿದೆ ರಿಲೇಷನ್ಶಿಪ್ ಬಿಟ್ವೀನ್ HCF ಆ್ಯಂಡ್ LCM ಈಸ್ HCF × LCM ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ದೋಸ್ ನಂಬರ್ಸ್. ಸೊ 15 × 1800 is equal to x × x square plus x × 45 is 45x. ಸೊ ದಿಸ್ ಟರ್ನ್ಸ್ ಔಟ್ ಟು ಬಿ ಅ ಕ್ವಾಡ್ರೆಟಿಕ್ ಇಕ್ವೇಷನ್. ಸೊ ನಮಗೆಲ್ಲ ಗೊತ್ತೈತೆ ಕ್ವಾಡ್ರೆಟಿಕ್ ಇಕ್ವೇಷನ್ ಯಾವ ಥರ ಸಾಲ್ವ್ ಮಾಡ್ತೀವಿ ಅಂತ ಹೇಳಿ. ಸೊ ದಿಸ್ ಕಾನ್ಸ್ಟೆಂಟ್ ನಂಬರ್ ಏನಿರುತ್ತೆ ಇದರದ್ದು ನಾವು 2 ಫ್ಯಾಕ್ಟರ್ಸ್ ತಗೋತೀವಿ. ಸೊ ದಟ್ ದೇರ್ ಸಮ್ ಶುಡ್ ಬಿ ದ ಮಿಡಲ್ ಟರ್ಮ್. ಓಕೆ, ಎಕ್ಸ್ ಕೋಎಫಿಷಿಯಂಟ್ ಆಗಿರಬೇಕು. ಸೊ ಹೀಗೆ ನಾವು ಸಾಲ್ವ್ ಮಾಡ್ತಾ ಹೋದರೆ ನಮಗೆ x - 150 × x + 195 is = 0 ಬರುತ್ತೆ. ಸೊ ದಿಸ್ ವ್ಯಾಲ್ಯೂ ಈಸ್ 0. ಅಂದರೆ ಪ್ರಾಡಕ್ಟ್ ಆಫ್ ಎನಿ 2 ನಂಬರ್ಸ್ ಇಸ್ 0 ಮೀನ್ಸ್ ಅಟ್ಲೀಸ್ಟ್ ಒನ್ ಆಫ್ ದ ನಂಬರ್ಸ್ ಇಸ್ 0. ಓಕೆ, ಸೊ x - 150 is 0, x = 150. ಸೊ x + 45 is = 195. ಸೊ ಒನ್ ನಂಬರ್ 150 ಆಗಿರುತ್ತೆ, ಇನ್ನೊಂದು ನಂಬರು 195 ಆಗಿರುತ್ತೆ. ನೆಕ್ಸ್ಟ್ ಒನ್, ಫೈಂಡ್ ದ ಲೀಸ್ಟ್ ನಂಬರ್ ವಿಚ್ ಒನ್ ಡಿವೈಡೆಡ್ ಬೈ 6, 15 and 18 ಲೀವ್ ರಿಮೈಂಡರ್ಸ್ 5 ಇನ್ ಈಚ್ ಕೇಸ್. ಓಕೆ, ಸೊ ಲೀಸ್ಟ್ ನಂಬರ್ ಅಂದರೆ ನಮಗೆ ಗೊತ್ತಾಯಿದೆ, ನಾವು LCMನ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಇದು 3 ನಂಬರ್ಗೆ ನಾವು LCMನ ಫೈಂಡ್ ಔಟ್ ಮಾಡಬೇಕು. 3 ಇಂದ ಡಿವೈಡ್ ಆಗುತ್ತೆ. 3 2s 6, 3 5s 15, 3 6s 18. ನೆಕ್ಸ್ಟ್ 2 1s 2, 5 ಹೋಗಲ್ಲ. ಸೊ 5 as it is, 2 3s 6. ಸೊ ಇಲ್ಲಿ ಪ್ರೈಮ್ ನಂಬರ್ಗೆ ಸ್ಟಾಪ್ ಆಗಿದೆ, ಹಾಗಾಗಿ ಇದಿಷ್ಟು LCM ಆಗುತ್ತೆ. LCM is equal to 3 × 2 × 5 × 3 which is 90. ಓಕೆ, ಸೊ ಇಲ್ಲಿ ಏನು ಹೇಳಿದ್ದಾರೆ, ಲೀಸ್ ರಿಮೈಂಡರ್ 5 ಇನ್ ಈಚ್ ಕೇಸ್. ಓಕೆ, ಸೊ ಎಲ್ಲ ಕೇಸಲ್ಲೂ ನಮಗೆ 5 ರಿಮೈಂಡರ್ ಬರ್ತಾ ಇದೆ ಅಂತ ಹೇಳಿರೋದ್ರಿಂದ ಸೊ ನಂಬರ್ is equal to 90 + 5 that is 95. Next is the HCF of two numbers is 5 and their LCM is 180. If one of the number is 45, find the other number. It is simple problem only. So relationship between HCF and LCM ತಗೊಂಡಿದ್ದೀವಿ. HCF × LCM is equal to A × B, 2 numbers. ಓಕೆ, ಸೊ HCF 5 ಕೊಟ್ಟಿದ್ದಾರೆ, ಸಬ್ಸ್ಟಿಟ್ಯೂಟ್ ಮಾಡೋಣ. LCM 180 ಕೊಟ್ಟಿದ್ದಾರೆ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ಒಂದು ನಂಬರು 45 ಇದೆ, ಸೊ ಇನ್ನೊಂದು ನಂಬರ್ ಫೈಂಡ್ ಔಟ್ ಮಾಡಬೇಕು. ಸೊ ದಿಸ್ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ 5 × 180 ಡಿವೈಡೆಡ್ ಬೈ 45. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ 20 ಸಿಗುತ್ತೆ. ಸೊ ದಿಸ್ ಇಸ್ ಅಬೌಟ್ HCF ಆ್ಯಂಡ್ LCM ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ಸ್. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಕಾಂಪ್ಲೆಕ್ಸ್ ನಂಬರ್ನ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ, ಚೆನ್ನಾಗಿ ಎಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡಿ. ಹಾಗೆ ನಿಮ್ಗೆ ಯಾವುದಾದ್ರೂ ಡಿಫಿಕಲ್ಟ್ ಟಾಪಿಕ್ಸ್ ಇದ್ದರೆ ಈ ಟಾಪಿಕ್ ಮೇಲೆ ವೀಡಿಯೋ ಮಾಡಿ ಅಂತ ಅಂದರೆ ಅದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ನನಗೆ ಆದಷ್ಟು ಪ್ರಯತ್ನ ನಾನು ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.